ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೈನಾಗೆ ಯಾಕೆ ಈ ಸ್ಪೆಷಲ್ ಅವಾರ್ಡ್ ಕೊಡ್ತಾ ಇದೀವಿ ಅಂತ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಾಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಕೆಲವೊಂದು ಸನ್ನಿವೇಶದಲ್ಲಿ ಮೈನಾ ನಮ್ಮ ಕಂಪ್ನಿ ಗೌರವವನ್ನು ಕಾಪಾಡಿದಾಳೆ. ಅಷ್ಟೇ ಅಲ್ಲ, ನಮ್ಮ ಕಂಪ್ನಿ ಮೇಲೆ ಬರ್ಬೋದಾಗಿದ್ದಂಥ ಕಪ್ಪು ಚುಕ್ಕೆನ ಕೂಡ ಮೈನಾ ತಪ್ಪಿಸಿದಾಳೆ. ಅವಳ ಧೈರ್ಯ ಸಾಹಸನ ಮೆಚ್ಚಿ ಈ ಒಂದು ಸ್ಪೆಷಲ್ ಅವಾರ್ಡ್ನ ನಾವು ಮೈನಾ ಕೊಡ್ತಾ ಇದ್ದೀವಿ. ಸೋಪರ್ಣಿಕಾ, ಪುಷ್ಪಕ್, ಸತ್ಯ ನೀನು ಬಾ, ಪ್ಲೀಸ್ ಕಮ್. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಮೈನಾ, ಮೈನಾ, ಯಾಕಮ್ಮ ಕಣ್ಣೀರು? ಸರ್, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ 2 ಮಾತಾಡ್ಬೋದಾ ಇದರಲ್ಲಿ? ಓ, ಮೈಕಲ್ ಮಾತಾಡ್ತೀಯಾ? ತಗೋ ಮಾತಾಡು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರ ಮುಂದೆ ನಿಂತು ಮಾತಾಡೋಷ್ಟು ದೊಡ್ಡೋಳಲ್ಲ ನಾನು. ಆದ್ರೆ ಯಾಕೋ ಮಾತಾಡ್ಬೇಕು ಅಂತ ಅನಿಸ್ತಿದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ರಾಜೇಂದ್ರ ಸರು, ಪುಷ್ಪಕ್ ಸರು ನನ್ನಲ್ಲಿರೋ ಧೈರ್ಯನ ನೋಡಿ ನನ್ಗೆ ಅವಾರ್ಡ್ ಕೊಟ್ರಲ್ವಾ. ನಿಜ ಹೇಳ್ಬೇಕು ಅಂದ್ರೆ ನನ್ನಲ್ಲಿರೋ ಈ ಧೈರ್ಯಕ್ಕೆ ನಮ್ಮಪ್ಪಯ್ಯನೇ ಕಾರಣ. ಅವರಿಂದನೇ ನನ್ಗೇನೇ ಮಾಡಕ್ಕೂ ನನಗೆ ಧೈರ್ಯ ಬರುತ್ತೆ. ಅದಕ್ಕೆ ನಾನು ಈ ಅವಾರ್ಡ್ನ ನಮ್ಮಪ್ಪನಿಗೆ ಸಲ್ಲಿಸ್ತಿದ್ದೀನಿ. ನಮ್ಮ ಥರ ಹಳ್ಳಿಯಿಂದ ಬಂದಿರ್ತೀವಲ್ವಾ, ನಮಗೆಲ್ಲ ಬೆಂಗಳೂರಂದ್ರೆ ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ವಾ, ಆ ತರ ಕಾಣಿಸುತ್ತೆ. ಇಲ್ಲಿಗೆ ಬಂದ್ಮೇಲೆನೆ ಇಲ್ಲಿ ಎಷ್ಟು ಕಷ್ಟಪಟ್ಟು ಜೀವನ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆದ್ರೆ ಒಂದ್ಸಲಿ ಇಲ್ಲಿ ಹೊಂದ್ಕೊಂಡ್ಬಿಟ್ರೆ ಇದು ನಮ್ ತವರೂರು, ಇಲ್ಲಿರೋರೆಲ್ಲ ನಮ್ಮವ್ರೆ ಅಂತ ಅನ್ಸುತ್ತೆ. ಆದ್ರೇನ್ ಮಾಡೋದು, ಒಂದೊಂದ್ಸಲಿ ನಮ್ ಜೊತೆ ಇರೋರೆ ನಮ್ ಬೆನ್ನಿಗೆ ಚೂರಿ ಹಾಕ್ತಾರೆ. ನಮ್ ಕೈ ಹಿಡಿದು ನಡ್ಸ್ಬೇಕಾದವ್ರೆ ನಮ್ ಕಾಲ್ ಎಳ್ದು ಬೀಳ್ಸಿ ನಗ್ತಾರೆ. ಆದ್ರೆ ಇನ್ ಕೆಲವರು ದೂರದಲ್ಲೇ ಇದ್ದು ನಮಗ್ ನೆರಳಾಗಿರ್ತಾರೆ.
ನಮ್ ಕಷ್ಟಕ್ಕೆ ಸ್ಪಂದಿಸ್ತಾರೆ, ನಮ್ ಒಳ್ಳೇದನ್ನೇ ಬಯಸ್ತಾರೆ. ಇನ್ ಕೆಲವರು ನಾವು ಬಿದ್ದಾಗ ನಮ್ಮನ್ನ ಮೇಲೆದ್ದೇಳಿಸ್ತಾರೆ, ನಾವು ಸೋತಾಗ ಬೆನ್ ತಟ್ಟಿ ನಿನ್ ಕೈಲಾಗುತ್ತೆ ಅಂತ ಧೈರ್ಯ ತುಂಬ್ತಾರೆ. ಇನ್ ಕೆಲವರು ಹೆತ್ತೋರ್ನ ಒಡ ಹುಡ್ತೋರ್ನ ಬಿಟ್ಟು ಬಂದಿರೋ ನೋವನ್ನೇ ಮರ್ಸ್ಬಿಡ್ತಾರೆ. ನಮ್ ಜೀವನ ಅನ್ನೋದು ಒಂಥರ ಹೂವು ಮುಳ್ಳಿನ ದಾರಿ ತರ. ಚಪ್ಪಲಿ ಹಾಕೊಂಡು ಹೂ ತುಳಿಬಾರ್ದು, ಬರಿಗಾಲಲ್ಲಿ ಮುಳ್ಳು ತುಳಿಬಾರ್ದು. ಇದೊಂದು ಜ್ಞಾನ ನಮ್ಮಲ್ಲಿದ್ರೆ ಯಾವ ದೇಶಕ್ಕೋದ್ರೂ ಆರಾಮಾಗಿ ಜೀವನ ಮಾಡ್ಬೋದ್ರಿ. ಇಷ್ಟೆಲ್ಲ ಮಾತಾಡಿರೋ ನಾನು ರಾಜೇಂದ್ರ ಸರ್ಗೆ, ಪುಷ್ಪಕ್ ಸರ್ ಬಗ್ಗೆ ನನ್ ಕೃತಜ್ಞತೆ ಸಲ್ಲಿಸ್ತಾ ಇದ್ರೆ ತಪ್ಪಾಗ್ಬಿಡುತ್ತೆ. ರಾಜೇಂದ್ರ ಸರ್ ನಮ್ಮೆಲ್ರಿಗೂ ಬಾಸ್ ಆಗಿರ್ಬೋದು, ಆದ್ರೆ ನಮ್ಮನ್ನ ಮನೆ ಮಕ್ಕಳ ತರ ನೋಡ್ಕೋತಾರೆ. ಏನೇ ಕಷ್ಟ ಬರ್ಲಿ ಅದಕ್ಕೆ ಸ್ಪಂದಿಸ್ತಾರೆ. ಇಂಥ ಯಜಮಾನ್ರು ಬರೀ ನನಗ್ ಮಾತ್ರ ಅಲ್ಲ, ನಮ್ಮೆಲ್ರಿಗೂ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಭಾವಿಸ್ಬೇಕು. ತುಂಬಾ ಥ್ಯಾಂಕ್ಸು ಸರು. ನೀವು ನನಗೆ ಧೈರ್ಯ ತುಂಬಿಲ್ಲ ಅಂದ್ರೆ ನಾನು ಇಷ್ಟೆಲ್ಲ ಮಾಡಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಇಷ್ಟೇಳಿ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಸರ್ ಒಂದು ನಿಮಿಷ. ಸಿಲ್ವರ್ ಜುಬ್ಲಿ ಜೊತೆಗೆ ರಾಜೇಂದ್ರ ಗ್ರೂಪ್ ಆಫ್ ಕಂಪನೀಸ್ ರೂಬಿ ಜುಬ್ಲಿ, ಗೋಲ್ಡನ್ ಜುಬ್ಲಿ, ಪ್ಲಾಟಿನಂ ಜುಬ್ಲಿ, ಡೈಮಂಡ್ ಜುಬ್ಲಿ ಹಾಗೆ ಸೆಂಚುರಿ ದಾಟಿ ಇನ್ನೂ ಯಶಸ್ವಿಯಾಗಿ ಮುಂದಕ್ಕೆ ಹೋಗ್ಲಿ ಅಂತ ಹಾರೈಸ್ತಾ ನಾನು ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ ಮಾತಿನ ಜೊತೆಗೆ ಈ ಕಾರ್ಯಕ್ರಮ ಮುಗಿತು ಅಂತ ಅನ್ಕೋಬೇಡಿ, ಇನ್ನು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದೆ. ನೀವೆಲ್ರೂ ಡಾನ್ಸ್ ಮಾಡಿ ಮಜಾ ಮಾಡ್ಬೋದು. ಒಂದ್ ನಿಮಿಷ ರೀ ಮೇಡಮ್ ಅವ್ರ, ಒಂದ್ ನಿಮಿಷ ರೀ. ಅದು ಸತ್ಯವತಿ ಮೇಡಮ್ ಅವ್ರ ಅದಾರಲ್ರಿ, ಈ ಫಂಕ್ಷನ್ ಮುಗಿದ್ಮ್ಯಾಗ ಏನೋ ಒಂದ್ ಮುಖ್ಯವಾದ ವಿಷಯ ಹೇಳ್ತಾನಂದ್ರಿ. ಅದನ್ನ ಹೇಳೇ ಇಲ್ಲ ನೋಡ್ರಿ, ಮರ್ತ ಬಿಟ್ಟಾರ ಅನಸ್ತೈತ್ರಿ. ಅದ್ಕರಿ ನಾನ ನೆನ್ಪ್ ಮಾಡಿದ್ದೀನ್ರಿ. ಹೌದು, ಥ್ಯಾಂಕ್ ಯು ನೆನಪಿಸಿದ್ದಕ್ಕೆ. ಮರ್ತ ಬಿಟ್ಟಿದ್ದೆ ನೋಡಿ. ಹ್ಞೂನ್ರಿ ಮೇಡಮ್ ಅವ್ರ. ಆ ಇಂಪಾರ್ಟೆಂಟ್ ಮತ್ತೆ ಸಂತೋಷದ ವಿಷಯ ಏನು ಅಂತಂದ್ರೆ, ನನ್ನ ಮಗಳು ನರ್ತನಾಗೂ ಅರವಿಂದ್ಗೂ ನಿಶ್ಚಿತಾರ್ಥ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಇವರಿಬ್ರಿಗೂ ಮದುವೆ ಮಾಡ್ಬೇಕು ಅಂತಾನೂ ಇದ್ದೀನಿ. ಆದಷ್ಟು ಬೇಗ ನಿಶ್ಚಿತಾರ್ಥದ ಡೇಟ್ ಅನ್ನ ಫಿಕ್ಸ್ ಮಾಡಿ ನಿಮ್ಮೆಲ್ಲರನ್ನೂ ಇನ್ವೈಟ್ ಮಾಡ್ತೀನಿ. ನೀವೆಲ್ಲರೂ ಖಂಡಿತವಾಗ್ಲೂ ಬರ್ಬೇಕು. ಸತ್ಯ, ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ಅರವಿಂದ್ ತುಂಬಾ ಒಳ್ಳೆ ಹುಡುಗ. ನರ್ತನ, ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ. ಅಂದ್ರೂ ಇದೆಲ್ಲ ಹೇಗಾಯ್ತು ಅಂತ ನನ್ಗೂ ಅದೇ ಸರ್ಪ್ರೈಸ್ ಆಗ್ತಾ ಇರೋದು. ನಿಮ್ಗೆಲ್ಲ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಈ ವಿಷಯನ ಹೇಳಿರ್ಲಿಲ್ಲ. ಓ ಎನಿವೆ, ಅರವಿಂದ್, ಈ ಫ್ಲವರ್ ತಗೊಂಡು ನರ್ತನಗೆ ಎಲ್ಲರ ಮುಂದೆ ಪ್ರಪೋಸ್ ಮಾಡ್ಬೇಕು ನೀನು. ಪುಷ್ಪಕ್, ಎಲ್ರ ಮುಂದೆನೂ ನಾನು ಹೇಗೆ ಪ್ರಪೋಸ್ ಮಾಡ್ಲಿ? ಬೇಡ ಆಂಟಿ, ನಿಮ್ ಬಾವಿ ಹಳೆ ತುಂಬಾ ನಾಚ್ಕೊಳ್ತಿದ್ದಾನೆ, ನೀವೇ ಹೇಳಿ.
ಇವಾಗ ಇವನು ನಿಮ್ ಮಗಳಿಗೆ ಪ್ರಪೋಸ್ ಮಾಡ್ಲಿಲ್ಲ ಅಂದ್ರೆ ಯಾವ ಸೆಕ್ಷನ್ ಹಾಕಿ ಏನೇನ್ ಶಿಕ್ಷೆ ಕೊಡ್ತೀರಾ ಅಂತ ನೀವೇ ಹೇಳ್ಬಿಡಿ. ಒಂದ್ ಕಡೆ ನಮ್ಮ ಅತ್ತೆ, ಇನ್ನೊಂದ್ ಕಡೆ ನಮ್ಮ ಬಾಸ್. ಇವ್ರಿಬ್ರು ಹೇಳಿದ್ಮೇಲೆ ನಾನು ಹೇಗೆ ಪ್ರಪೋಸ್ ಮಾಡದೇ ಇರಕ್ಕಾಗತ್ತೆ ಹೇಳಿ? ಅದು ನಮ್ ಹುಡುಗ ಅಂದ್ರೆ ತಗೋ ಪ್ರಪೋಸ್ ಮಾಡು. ನರ್ತನ, ಐ ಲವ್ ಯು. ಲೆಟ್ರ್ ಬರೆದು ಅವಳ ಮುಖದಲ್ಲಿ ನಗು ಬರೆಸ್ದೆ. ಈಗ ನಾನು ಮಾಡದೇ ಇರೋ ತಪ್ಪಿಗೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಆ ದೇವರಿಗೆ ನನ್ನ ಮೇಲೆ ಯಾಕಿಷ್ಟು ಕೋಪ? ಮೈನನ್ ದೃಷ್ಟಿಯಲ್ಲಿ ನಾನು ಎಷ್ಟೇ ಒಳ್ಳೆಯವನಾಗ್ಬೇಕು ಅನ್ಕೊಂಡ್ರು ಪದೇ ಪದೇ ಕೆಟ್ಟವನಾಗ್ತಿದ್ದೀನಲ್ಲ. ಧ್ರುವ, ಅಯ್ಯೋ, ನಾನ್ ನಿನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ನೀನ್ ನೋಡಿದ್ರೆ ಇಲ್ಲಿ ಒಬ್ನೇ ನಿಂತಿದ್ಯಲ್ಲ, ಆಹಾ, ಯಾಕೆ? ಏನಾಯ್ತು? ಏನಿಲ್ಲ, ಸುಮ್ಮನೆ ಹಾಗೆ ನಿಂತಿದ್ದೆ. ಏಯ್, ಏನ್ ಸುಮ್ನೆ ನೀನು ಹಾಗಿರೋ ನಲ್ಲ ಕಣೋ. ನಿಜ ಹೇಳು, ಯಾರಾದ್ರೂ ಏನಾದ್ರೂ ಅಂದ್ರ? ಚಚೆ, ಆ ಥರ ಏನಿಲ್ಲ ಜಯಂತಿ. ಜಸ್ಟ್ ಒಂದು ಕಾಲ್ ಬಂದಿತ್ತು, ಆ ಕಾಲ್ ರಿಸೀವ್ ಮಾಡಿ ಮಾತಾಡ್ದೆ. ಅದು ಕಟ್ ಮಾಡೋಷ್ಟ್ರಲ್ಲಿ ನೀನು ಬಂದೆ ಅಷ್ಟೇ. ನಿಜಾನಾ? ಇದನ್ನ ನಂಬೋದಾ? ಯಾಕೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಏನೋ ಇದೆ, ಆದ್ರೆ ನಿನ್ ಕ್ಲೋಸ್ ಫ್ರೆಂಡ್ ಆನಂದ್ ನಿನ್ ಬಗ್ಗೆ ಏನೋ ಹೇಳ್ದ. ನಾವು ಅವಾಗ್ಲೇ ಅವನಿಗೆ ಬೈದ್ವಿ, ಆದ್ರೆ ಈಗ ಅವನ್ ಹೇಳಿದ್ದೆ ನಿಜ ಅಂತ ಅನಿಸ್ತಿದೆ. ಆನಂದ? ಆನಂದ್ ಏನಂತ ಹೇಳ್ದ? ನೀನು ಯಾವ್ದೋ ವಿಷಯದ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ಯಾ ಅಂತ ಹೇಳ್ದ. ಆದ್ರೆ ಅವನ್ ಮಾತನ್ನ ನಾವಾಗ್ಲೇ ನಂಬ್ಲಿಲ್ಲ. ಈಗ ನಿನ್ನ ನೋಡ್ತಾ ಇದ್ರೆ ಅವನ್ ಮಾತನ್ನ ನಂಬೇಕು ಅಂತ ಅನ್ನಿಸ್ತಾ ಇದೆ. ಏನಾಯ್ತು ಅಂತ ಹೇಳು. ನೋಡು, ನೀನ್ ಹೀಗ್ ಬೇಜಾರಲ್ಲಿ ತಲೆ ತೆಗಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ಏನೋ ವಿಷಯ ಇದೆ ಅಂತ ಆಯ್ತು. ಅದೇನು ಅಂತ ಹೇಳು. ಏನು ಅಂತ ಹೇಳಿ ಜಯಂತಿ? ಮೈನಾ ಯಾವಾಗ್ಲೂ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾನೆ ಇರ್ತಾಳೆ. ಅವತ್ತು ತಪ್ಪು ತಿಳ್ಕೊಂಡು ನನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಸೇರಿಸಿದ್ಲು. ಇವತ್ತು ನಾನು ಮಾಡ್ದಿರೋ ತಪ್ಪಿಗೆ ನನಗೆ ಬೈದು ಹೋದ್ಲು. ಅವಳ ದೃಷ್ಟಿಯಲ್ಲಿ ನಾನೊಬ್ಬ ಪೊರ್ಕಿಯಾಗಿ ಕೆಟ್ಟೋನಾಗಿ ಉಳ್ಕೊಂಡಿದ್ದೀನಿ ಅಷ್ಟೇ. ಯಾರಾದ್ರೂ ನನ್ನ ಬಗ್ಗೆ ಇಷ್ಟು ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾನು ಮಾಮೂಲಿಯಾಗಿ ಹೇಗಿರಕ್ ಸಾಧ್ಯ? ನಮ್ ಮನ್ಸಲ್ಲಿ ಯಾರ ಬಗ್ಗೆ ಆದ್ರೂ ಕೆಟ್ಟ ಅಭಿಪ್ರಾಯ ಕೂತ್ಬಿಡ್ತು ಅಂತಂದ್ರೆ ಅದನ್ನ 100 ಜನ ಸರಿ ಅಂತ ಹೇಳಿದ್ರು ಅದು ನಮ್ ಕಣ್ಣಿಗೆ ತಪ್ಪಾಗೆ ಕಾಣಿಸ್ತಾ ಇರತ್ತೆ. ನಿನ್ ವಿಚಾರದಲ್ಲೂ ಅದೇ ಆಗಿದೆ. ಮೈನಾ ತಲೆಯಲ್ಲಿ ನಿನ್ ಕೆಟ್ಟೋನು ಅನ್ನೋದು ಬಲ್ವಾಗಿ ಕೂತ್ಬಿಟ್ಟಿದೆ. ಅದಕ್ಕೆ ಪದೇ ಪದೇ ಅವಳು ನಿನ್ನನ್ನ ಕೆಟ್ಟೋನು ಅಂತಾನೆ ತಿಳ್ಕೊತಾ ಇದ್ದಾಳೆ. ಅವಳ ಮನ್ಸಲ್ಲಿರೋ ಅಪನಂಬಿಕೆ ಹೋಗೋವರೆಗೂ ಅವಳಂತೂ ಬದ್ಲಾಗಲ್ಲ. ಆ ಸಮಯ ಯಾವಾಗ ಬರುತ್ತೋ ಹಾಗಂತ ಆ ಸಮಯ ಬರೋವರೆಗೂ ನಾನು ಸುಮ್ಮನೆ ಕೂರಲ್ಲ. ಇದೆಲ್ಲಿಂದ ಶುರು ಆಯ್ತೋ ಅಲ್ಲಿಂದನೇ ಪರಿಹಾರ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನೇನು ಅಂತ ನಾನೇ ಪ್ರೂವ್ ಮಾಡ್ತೀನಿ. ಧ್ರುವ, ಅದಕ್ಕೆ ನನ್ನಿಂದ ಏನ್ ಸಹಾಯ ಬೇಕೋ ಕೇಳು, ನಾನ್ ಮಾಡ್ತೀನಿ. ನಿನ್ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ನಮಗೂ ಸಹಿಸ್ಕೊಳಕ್ಕಾಗಲ್ಲ. ಹಾಗಂತ
ಇದ್ರಲ್ಲಿ ಮೈನಾ ತಪ್ಪು ಅಂತಾನೂ ಹೇಳೋಕ್ಕಾಗಲ್ಲ. ಅವಳ ಕಣ್ಮುಂದೆ ನಡೀತಾ ಇರೋ ಸಂಕಟಗಳು ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋ ಹಾಗೆ ಮಾಡ್ತಾ ಇದೆ ಅಷ್ಟೇ. ಆದಷ್ಟು ಬೇಗ ಅವಳ ಕಣ್ಣಲ್ಲಿ ನೀನು ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೋ, ಸರಿನಾ? ಅಯ್ಯೋ ದಡ್ಡ, ಹ್ಞೂ ಅನ್ಕೊಂಡು ಇಲ್ಲೇ ನಿಂತಿರ್ಬೇಡ, ಬಾ ಬೇಗ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ನಿಮ್ಮೆಲ್ಲರಿಗೂ ನಮ್ಮ ರಾಜೇಂದ್ರ ಗ್ರೂಪ್ ಆಫ್ ಕಂಪನೀಸ್ ಇಂದ ತುಂಬು ಹೃದಯದ ಧನ್ಯವಾದಗಳು. ಇದುವರೆಗೂ ಮಾತು ಕತೆ, ಅವಾರ್ಡ್ ಡಿಸ್ಟ್ರಿಬ್ಯೂಷನ್, ಅದ್ರ ಜೊತೆಗೆ ಒಂದು ನಿಶ್ಚಿತಾರ್ಥನೂ ಮಾಡಿ ಮುಗಿಸಿದ್ವಿ. ಈಗ ನಮ್ಮನ್ನೆಲ್ಲರನ್ಸೋದಕ್ಕೆ ನಮ್ಮ ಸ್ಟೇಜ್ ಮೇಲೆ ಬರ್ತಿದ್ದಾರೆ ನಮ್ಮ ಮೈಲಾರ್ಕೋಟೆ ಮೈನಾ. Let's dance ಜೊತೆ ಜೊತೆ, Let's love ಮತ್ತೆ ಮತ್ತೆ, Let's dance ಜೊತೆ ಜೊತೆ, Let's love ಮತ್ತೆ ಮತ್ತೆ. ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವೇ